ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಅನ್ನ ಉಪಯೋಗಿಸಿ ಒಂದು ಸೂಪರ್ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನಾನಿಲ್ಲಿ ರವೆ ತಗೊಂಡಿದ್ದೀನಿ. 1 ಕಪ್ ರವೆ ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ನೋಡಿ, ಮೊದಲು ಅರ್ಧ ಕಪ್ ಹಾಕೊಂಡಿದ್ದೀನಿ, ಪುನಃ ಅರ್ಧ ಕಪ್ ಸೇರಿಸ್ತಾ ಇದ್ದೀನಿ. ಟೋಟಲ್ 1 ಕಪ್ ರವೆ ತಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಇದಕ್ಕೆ ನೀರು ಅಂದ್ರೆ ಮುಳುಗುವಷ್ಟು ನೀರು ಹಾಕೋಬೇಕು. ನೋಡಿ, ಫುಲ್ ಆಗಿ ಅದು ಕವರ್ ಆಗ್ಬೇಕು, ಅದರ ಮೇಲ್ಗಡೆ ನೀರು ನಿಲ್ಬೇಕು. ನಾನಿವಾಗ 1 ಕಪ್ ಹಾಕೊಂಡಿದ್ದೀನಿ. ಅದೆಷ್ಟು ಅಂತೆಲ್ಲ ನೋಡ್ಕೊಂಡು ಹಾಕೊಳ್ಳಿ. 1.5 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಅವಾಗ ಚೆನ್ನಾಗಿ ನೆನೀತದೆ ಅದು. ಓಕೆ, ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ, ನಾನಿಲ್ಲಿ ಅನ್ನ ತಗೊಂಡಿದ್ದೀನಿ. ನೋಡಿ, 1 ಕಪ್ ಮೊದಲು ಹಾಕ್ತಾ ಇದ್ದೀನಿ, ಪುನಃ 1 ಕಪ್, ಟೋಟಲ್ 2 ಕಪ್ ಅನ್ನ ಹಾಕ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ. ಇದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ. ಇದು ವೈಟ್ ರೈಸ್ ಅನ್ನ. ಆಮೇಲೆ ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ತಂದಿದ್ದೀನಿ. ಇವಾಗ ಅನ್ನದ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ನುಣ್ಣಗೆ ರುಬ್ಬೇಕು, ಸ್ವಲ್ಪನೂ ತರಿ ಇರಬಾರ್ದು. ನೋಡಿ, ಈ ರೀತಿ ಇದೆ. ಆಮೇಲೆ 20 ನಿಮಿಷ ಕಳ್ದಿದೆ. ಇವಾಗ ನಾವು ನೆನೆಸಿಟ್ಟಂತಹ ರವೆ ನೋಡಿ ಈ ರೀತಿ ಇದೆ, ಚೆನ್ನಾಗಿ ನೆಂದಿದೆ, ಸಾಫ್ಟ್ ಆಗಿ ಬಂದಿದೆ, ಮೃದುವಾಗಿ ಬಂದಿದೆ. ಇನ್ನು ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗ್ದ್ಬಿಟ್ಟು ಆ ರವೆ ಮಾತ್ರ ನಾವು ರುಬ್ಬಿಟ್ಟಂತಹ ಹಿಟ್ಟಿಗೆ ಹಾಕ್ಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಹಿಂಡಿ ಹಾಕೊಂಡ್ರೆ ಆಯ್ತು. ನೋಡಿ, ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ನೋಡಿ, ಇವಾಗ ಹಿಟ್ಟು ನೋಡಿ ಈ ರೀತಿ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲಿ ಅಥವಾ ಕೈ ಉಪಯೋಗಿಸಿ ಬೇಕಿದ್ರು ನಮಗೆ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಾತ್ರ. ನೋಡಿ, ಈ ರೀತಿ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಹಿಟ್ಟು ನೋಡಿ ಚೆನ್ನಾಗಿ ಮೃದುವಾಗಿ ಬಂದಿದೆ, ಅಂದ್ರೆ ಸಾಫ್ಟ್ ಆಗಿ ನಾವು ಇಡ್ಲಿ ಬ್ಯಾಟರ್ ಹಿಟ್ಟೆಲ್ಲ ಮಾಡ್ತೀವಲ್ವ, ಉಬ್ಬಿ ಬರುತ್ತಲ್ವ, ಅದೇ ರೀತಿ ಇದೆ ನೋಡಿ. ನೋಡೋದಿಕ್ಕೆ ಅದೇ ಟೈಪ್ ಅಲ್ಲಿ ಇದೆ ನಮ್ಮ ಹಿಟ್ಟು. ಇವಾಗ ಸಾಕು. ನೋಡಿ, ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಬೇಕು. ಅಷ್ಟು ಹೊತ್ತು ಇದನ್ನ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಒಂದು ಸಣ್ಣ ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಮೊದಲು ನಾನು. ಅದಕ್ಕೆ ನಾನಿಲ್ಲಿ ಮೊದಲು ತೆಂಗಿನ ಎಣ್ಣೆ ಹಾಕ್ತಾ ಇರೋದು. ನಿಮ್ಗೆ ಯಾವುದೇ ಕುಕಿಂಗ್ ಆಯಿಲ್ ಬಳಸ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ. ಇನ್ನು ಸ್ವಲ್ಪ ಇಂಗು, ಒಂದು 1/4 ಟೀ ಸ್ಪೂನ್ ಅಷ್ಟು ಇಂಗು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ರೆಡಿ ಮಾಡಿಟ್ಟಂತ ಹಿಟ್ಟಿಗೆ ಹಾಕ್ಬಿಟ್ರೆ ಆಯ್ತು. ನೋಡಿ, ಇವಾಗ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿತಾ ಇದೆ. ಆಯ್ತು, ನಾನು ಸ್ಟವ್ ಆಫ್ ಮಾಡ್ತೀನಿ. ಇನ್ನು ನಾವಿಲ್ಲಿ ರೆಡಿ ಮಾಡಿಟ್ಟಂತ ಹಿಟ್ಟಿಗೆ ಹಾಕ್ತೀನಿ. ನೋಡಿ, ಈ ರೀತಿ ಇದೆ. ಇನ್ನೊಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ್ರೆ ಆಯ್ತು. ಹಿಟ್ಟಿಂದ ಜಾಸ್ತಿ ಹೊತ್ತು ರೆಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ರವೆ ಸಪ್ರೇಟ್ ಆಗಿ ರೆಸ್ಟ್ ಮಾಡಿದೀವಿ. ಆದ ಕಾರಣ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಅಂದ್ರೆ ಸ್ವಲ್ಪ ಹೊತ್ತು ಆವಾಗ ರೆಸ್ಟ್ ಮಾಡಿದೀವಿ ಸಾಸಿವೆ ಒಗ್ಗರಣೆ ಹಾಕುವಷ್ಟು ಹೊತ್ತು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇನ್ನು ಇದನ್ನ ಇಡ್ಲಿ ಪಾತ್ರೆ ಬಿಸಿ ಆಗುವಷ್ಟು ಹೊತ್ತು ಇದನ್ನ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಡ್ಲಿ ಪಾತ್ರೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನಾನು. ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇದ್ರ ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅವಾಗ ತುಂಬಾ ಸುಲಭವಾಗಿ ನಮ್ಗೆ ಇದನ್ನ ತೆಗಿಬಹುದು. ನೋಡಿ, ಈ ರೀತಿ ಫುಲ್ ಆಗಿ ಸ್ಪ್ರೆಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಂತ ನಮ್ಮ ಹಿಟ್ಟು ಇದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಇವಾಗ ಹಿಟ್ಟು. ನಾನಿಲ್ಲಿ ಬೇಕಿಂಗ್ ಸೋಡಾ ಆ ತರ ಏನು ಬಳಸ್ತಾ ಇಲ್ಲ. ನಿಮ್ಗೆ ಇನ್ನು ಸಾಫ್ಟ್ ಆಗಿ ಬರ್ಬೇಕು, ನಮ್ಮ ಇಡ್ಲಿ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾ ಅಥವಾ ಎಲ್ಲ ಉಪಯೋಗಿಸ್ಬೋದು. ನಾನಿಲ್ಲಿ ಏನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ. ಇಡ್ಲಿ 2 ತಟ್ಟೆಗೆ ಕೂಡ ಹಾಕೋಬೇಕು. ನಾನಿವಾಗ ಮೊದಲಿನ ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ. ಸಣ್ಣಕ್ಕೆ ಸ್ವಲ್ಪ ಹಿಟ್ಟು ಹಾಕ್ತಾ ಇದ್ದೀನಿ ಈ ರೀತಿ. ನೋಡಿ, ಇನ್ನೊಂದು ತಟ್ಟೆ ಕೂಡ ಹಾಕೊಂಡಿದ್ದೀನಿ. ಇನ್ನು ಇದನ್ನ 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ 15 ನಿಮಿಷ ಆಗಿದೆ. ಇವಾಗ ಉಳಿದಿರುವ ಅನ್ನದಲ್ಲಿ ಮಾಡಿರುವಂತಹ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಸ್ಪೂನ್ ಉಪಯೋಗಿಸಿ ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಎಷ್ಟೊಂದು ಸುಲಭವಾಗಿ ಬರುತ್ತೆ ಅಂತ. ಸಾಫ್ಟ್ ಆಗಿರುವ ಇಡ್ಲಿ ಅಂದ್ರೆ ಬೇಕಿಂಗ್ ಸೋಡಾ ಏನು ಉಪಯೋಗಿಸದೆ ಮಾಡಿರುವ ಇಡ್ಲಿ ಕೂಡ ನೋಡಿ ಈ ರೀತಿ ಇದೆ. ಸಾಫ್ಟ್ ಆಗಿದೆ. ತುಂಬಾ ಈಸಿಯಾಗಿ ಮಾಡ್ಬೋದು ಬೆಳಗಿನ ಹೊತ್ತು ಉಳಿದಿರುವ ಅನ್ನದಲ್ಲಿ ನಮಗೆ.
ಆಮೇಲೆ ಇದನ್ನ ಚಟ್ನಿ ಸಾಂಬಾರು ಯಾವ್ದ್ರ ಜೊತೆ ಬೇಕಿದ್ರು ಸರ್ವ್ ಮಾಡ್ಬೋದು. ನೋಡಿ ಈ ರೀತಿ ಇದೆ. ಇದನ್ನ ತುಂಡು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ರೀತಿ ಇದೆ ಇಡ್ಲಿ. ಇದನ್ನ ಚಟ್ನಿ ಅಥವಾ ಸಾಂಬಾರು ಜೊತೆ ಅದ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ ನೋಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.